Hello everyone. Here in this video we will see some of the very important points required for the forthcoming Kannada board exam, ICSE Kannada board exam 2025. ಈ ವಿಡಿಯೋದಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ನೋಡ್ಕೋಬೇಕು ಕನ್ನಡ ಎಕ್ಸಾಮ್ಗೆ ಅಂತ ನೋಡೋಣ. ಇದು ತುಂಬಾನೇ ದೊಡ್ಡ ವಿಡಿಯೋ ಏನಲ್ಲ. ಓಕೆ, ಸೊ ಎಕ್ಸಾಮ್ಗೆ ಲರ್ನ್, ರಿವೈಸ್, ರೀಕಾಲ್, ರಿಪೀಟ್ ಮಾಡೋಣ. ಮತ್ತೆ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ಸಿಲೆಬಸ್, ಕ್ವಶನ್ ಪೇಪರ್ ಪ್ಯಾಟರ್ನ್, ಮಾರ್ಕ್ಸ್ ಅಲಾಟ್ಮೆಂಟ್, ಸ್ಟಡಿ ಪ್ಲಾನ್ ಇವೆಲ್ಲ ಇದ್ರ ಬಗ್ಗೆ ನೋಡೋಣ. ಸೊ ಏನೇನು ಇನ್ಫಾರ್ಮೇಶನ್ ನಾವು ತಿಳ್ಕೋಬೇಕು ಅಂತ, ಸಿಲೆಬಸ್ ತಿಳ್ಕೋಬೇಕು ಫಸ್ಟ್, ಕ್ವಶನ್ ಪೇಪರ್ ಪ್ಯಾಟರ್ನ್, ಮಾರ್ಕ್ಸ್ ಅಲಾಟ್ಮೆಂಟ್, ಸ್ಟಡಿ ಪ್ಲಾನ್, ಟಿಪ್ಸ್ ಅಂಡ್ ಟೆಕ್ನಿಕ್ಸ್ ಒಂದಷ್ಟು, ಮತ್ತೆ ಏನು ಓದಬೇಕು ಅಂತ, ಏನು ಓದ್ಬಾರ್ದು ಅಂತ. ಸಿಲೆಬಸ್ ನಿಮ್ಮ CISE ವೆಬ್ಸೈಟ್ ಅಲ್ಲಿ ಇದೆ, ಈ URL ನೀವು ಡೈರೆಕ್ಟ್ ಆಗಿ ನೋಡ್ಕೋಬಹುದು. ಮತ್ತೆ ಇಲ್ಲಿ ಸಿಲೆಬಸ್ ಅಲ್ಲಿ ಏನ್ ಮೆನ್ಷನ್ ಮಾಡ್ತಾರೆ ಅಂದ್ರೆ, ಓನ್ಲಿ 2 ಆಫ್ ದ ಬುಕ್ಸ್ ಆರ್ ಟು ಬಿ ಆಫರ್ಡ್ ಅಂತ. ಸಾಹಿತ್ಯ ಸಂಗಮ ಲೆಸನ್ಸ್, ಸಾಹಿತ್ಯ ಸಂಗಮ ಇಲ್ಲ ಪೊಯಮ್ಸ್, ಇಲ್ಲ ನಾಟ್ಯ ಮಯೂರಿ, ಅದನ್ ಬಿಟ್ರೆ ಹೂವಿ. ಸೊ ಸಾಹಿತ್ಯ ಸಂಗಮ ಪೊಯಮ್ಸ್ ಅಲ್ಲ, ಶಾರ್ಟ್ ಸ್ಟೋರೀಸ್. ಸೊ ಆಲ್ ದ ಶಾರ್ಟ್ ಸ್ಟೋರೀಸ್ ಟು ಬಿ ಸ್ಟಡಿಡ್ ಇವೆಲ್ಲ ಇದೆ. ಶಿವಭೂತಿಯ ಕತೆ, ದೀಪಾವಳಿ ಮಹಿಮೆ, ತಾಳ್ಮೆಗೆ ಒಲಿದ ಅದೃಷ್ಟ, ತುಜೀಪ್ ತುದಂಟು ಭದ್ರಡಿ, ಗರುಡಗಂಬದ ದಾಸಯ್ಯ, ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು, ಕಲಾವಿದ, ಟೊಳ್ಳುಗಟ್ಟಿ, ಕತೆಗಾರ ಮಂಜಣ್ಣ, ಸೇವಾಶ್ರಮದ ಲಿಂಗಣ್ಣ, ಈ ತರ. ಸೊ ಇವು ಎಲ್ಲ ಓದ್ಕೋಬೇಕಾಗುತ್ತೆ. ಇವು ಬುಕ್ಸ್ ನಾನು ಹೇಳ್ದೆ ಅಲ್ಲ, 4 ಬುಕ್ಸ್. ಮತ್ತೆ ಪೊಯಮ್ಸ್, ವಚನಗಳು, ಬಕಾಸುರನ ವಧೆ, ತಿರುಕನ ಕನಸು, ಗರ್ತಿಯ ಹಾಡುಗಳು, ನೇಗಿಲ ಯೋಗಿ, ಆರೋಹಿತವರು ನಿನಗೆ, ವಶಿಷ್ಠ ವಿಶ್ವಾಮಿತ್ರರ ವಿವಾದ, ಕೆಳದಿ ಅರಸರ ಕತೆ, ಮಂಕುತಿಮ್ಮನ ಕಗ್ಗ, ಮಿಥಿಲೆ. ಮತ್ತೆ ನಾಟ್ಯ ಮಯೂರಿನಲ್ಲಿ ಎಲ್ಲಾ ಅಧ್ಯಾಯಗಳು, ಆಲ್ ಅಧ್ಯಾಯಸ್. ಡ್ರಾಮಾದಲ್ಲಿ, ಹೂವಿ ಡ್ರಾಮಾದಲ್ಲಿ ಎಲ್ಲಾ ದೃಶ್ಯಗಳು, ಆಲ್ ಸೀನ್ಸ್. ಮತ್ತೆ ಸ್ಯಾಂಪಲ್ ಪೇಪರ್ ವಿಲ್ ಬಿ 2023 ಇಯರ್ ಸ್ಪೆಸಿಮೆನ್ ಪೇಪರ್. 2024 ಹಾಕಿಲ್ಲ, ಮತ್ತೆ 2025 ಹಾಕಿಲ್ಲ, ಸ್ಪೆಸಿಮೆನ್ ಪೇಪರ್ ಇಲ್ಲ. ಸೊ ಸ್ಪೆಸಿಮೆನ್ ಪೇಪರ್ ಬಂದು 2023, ಮತ್ತೆ ನಿಮ್ಗೆ ಸ್ಯಾಂಪಲ್ ಪೇಪರ್ ಬಂದು 2024 ಬೋರ್ಡ್ ಎಕ್ಸಾಮ್ ಪೇಪರ್ ಕೊಡೋಣ. ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಬೇರೆ ರೀತಿ ಪ್ಯಾಟರ್ನ್ ಎಲ್ಲ ಚೇಂಜ್ ಮಾಡಿದಾರಲ್ಲ ನಿಮ್ಗೆ, ಅಸರ್ಷನ್, ರೀಸನ್ ಅದೆಲ್ಲ, ಅದು ಇಲ್ಲಿ ಇಲ್ಲ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತ ನೋಡೋಣ. ಮತ್ತೆ ಕ್ವಶನ್ ಪೇಪರ್ ಪ್ರಿಡಿಕ್ಟ್ ಮಾಡೋದ ಅಂತೆಲ್ಲ ಒಂದಷ್ಟು ಜನ ಹೇಳ್ತಾರೆ. ಸೊ ಪ್ರಿಡಿಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಯಾವ ಲೆಸನ್ ಬರುತ್ತೆ ಯಾವ ಲೆಸನ್ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಪ್ಯಾಟರ್ನ್ ಅಲ್ಲಿ ಸೆಕ್ಷನ್ ಎ ಇರುತ್ತೆ, ನಿಮ್ಗೆ ಗೊತ್ತಿರೋಗೆ ಸೆಕ್ಷನ್ ಎ ಕಂಪಲ್ಸರಿ. ಸೊ ಸೆಕ್ಷನ್ ಎ ನಲ್ಲಿ ಬಂದು ನಿಮಗೆ ಪ್ರಬಂಧ ಇರುತ್ತೆ. ಅದರಲ್ಲಿ ಆಪ್ಷನಲ್ ಟಾಪಿಕ್ಸ್, ಜನರಿಕ್, ಕರೆಂಟ್ ಅಫೇರ್ಸ್, ಗಾದೆ, ಪಿಕ್ಚರ್ ಕಾಂಪ್ರಹೆನ್ಷನ್, ಆ ಥರ. ಮತ್ತೆ ಈ ಲೆಟರ್ ರೈಟಿಂಗ್ ಇರುತ್ತೆ, ಅದು 120 ವರ್ಡ್ಸ್ ಅಲ್ಲಿ ಬರಬೇಕು. 2 ಆಪ್ಷನ್ ಇರುತ್ತೆ, ಫಾರ್ಮಲ್, ಇನ್ಫಾರ್ಮಲ್. ನೀವು ಎರಡನ್ನೂ ಓದ್ಕೋಬಹುದು, ಇಲ್ಲ ಒಂದೇ ಅಂದ್ರೆ ಅದನ್ನ ತುಂಬಾ ಚೆನ್ನಾಗಿ ಓದ್ಕೊಂಡಿರ್ಬೇಕು. ಮತ್ತೆ ನಿಮ್ಗೆ ಶಾರ್ಟ್ ಕಂಪೋಸಿಷನ್ ಅಂದ್ರೆ ಪ್ರಬಂಧ ಬಂದು 250 ಅಪ್ರಾಕ್ಸಿಮೇಟ್ ಆಗಿ 250 ವರ್ಡ್ಸ್ ಅಲ್ಲಿ ಬರೀಬೇಕಾಗುತ್ತೆ. ಸೆಕ್ಷನ್ ಏನಲ್ಲಿ ನೆಕ್ಸ್ಟ್ 3ನೇ ಕ್ವಶನ್ ಬಂದ್ರೆ ಒಂದು ಪ್ಯಾಸೇಜ್ ಕೊಡ್ತಾರೆ, ಅದರಲ್ಲಿ ಕ್ವಶನ್ಸ್ ಕೊಟ್ಟಿರ್ತಾರೆ. ಮತ್ತೆ 4ನೇದು ಬಂದು MCQs ಕೊಡ್ತಾರೆ ಗ್ರಾಮರ್ ಬಗ್ಗೆ. ಸೆಕ್ಷನ್ ಬಿ ನಲ್ಲಿ ಸಾಹಿತ್ಯ ಸಂಗಮ ಲೆಸನ್ಸ್ ಕ್ವಶನ್ಸ್ ಇರುತ್ತೆ, ಪೊಯಮ್ಸ್ ಕ್ವಶನ್ಸ್ ಇರುತ್ತೆ, ಮತ್ತೆ ನಾಟ್ಯ ಮಯೂರಿ ಕ್ವಶನ್ಸ್, ಅದು 7ನೇದು. 8ನೇದು ಬಂದು ಹೂವಿ ಕ್ವಶನ್ಸ್. ಸೊ 8 ಕ್ವಶನ್ಸ್ ಇರುತ್ತೆ ನಿಮ್ಗೆ ಟೋಟಲ್ ಆಗಿ. ಈಗ ನಾವು ಮಾರ್ಕ್ಸ್ ಅಲಾಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ಲ್ಯಾಂಗ್ವೇಜ್ ಪೋರ್ಷನ್ ಅಲ್ಲಿ ನೋಡ್ಕೊಂಡ್ರೆ, ಅಂದ್ರೆ ಸೆಕ್ಷನ್ ಏನಲ್ಲಿ ನೋಡ್ಕೊಂಡ್ರೆ, ಶಾರ್ಟ್ ಕಂಪೋಸಿಷನ್ 250 ವರ್ಡ್ಸ್ ಬಂದು, ಸೊ ಕ್ವಶನ್ ನಂಬರ್ 1, 2, 3 ಅಂತ ಹೇಳ್ತಾ ಇದ್ವಲ್ಲ. ಶಾರ್ಟ್ ಕಂಪೋಸಿಷನ್ಗೆ ಇದು ಲ್ಯಾಂಗ್ವೇಜ್ಗೆ ಟೋಟಲ್ ಆಗಿ 40 ಇರುತ್ತೆ. ಸೊ ಎಸ್ಸೆಗೆ 15 ಇರುತ್ತೆ, ಪ್ರಬಂಧಕ್ಕೆ. ಲೆಟರ್ ರೈಟಿಂಗ್ಗೆ 7 ಇರುತ್ತೆ. ಸೊ ಕ್ವಶನ್ ನಂಬರ್ 3, ಕ್ವಶನ್ ಅನ್ ಗಿವನ್ ಪ್ಯಾಸೇಜ್, ಅದು ಬಂದು 10 ಮಾರ್ಕ್ಸ್ ಇರುತ್ತೆ. ಮತ್ತೆ 4ನೇ ಕ್ವಶನ್ MCQs ಅನ್ ಗ್ರಾಮರ್, ಅದು ಬಂದು 8 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನಿಮ್ಗೆ ಆಪ್ಷನ್ಸ್ ಇರಲ್ಲ MCQs ಅಲ್ಲಿ, ಮತ್ತೆ ಪ್ಯಾಸೇಜ್ ಅಲ್ಲೂ ಆಪ್ಷನ್ಸ್ ಇರಲ್ಲ. ಲೆಟರ್ ರೈಟಿಂಗ್ ನಲ್ಲಿ ಆಪ್ಷನ್ಸ್ ಇರುತ್ತೆ, ಕಂಪೋಸಿಷನ್ ಅಲ್ಲಿ ಆಪ್ಷನ್ಸ್ ಇರುತ್ತೆ, ನೀವು ಚೂಸ್ ಮಾಡ್ಕೋಬಹುದು. ಮತ್ತೆ ಆನ್ಸರ್ ಫ್ರಮ್ ಎನಿ 2 ಆಫ್ ದ ಬುಕ್ಸ್ ದಟ್ ಯು ಹ್ಯಾವ್ ಸ್ಟಡಿಡ್. ಓಕೆ, ಯಾವ್ದಾದ್ರು 2 ಪುಸ್ತಕ, ಅಂದ್ರೆ ಸಾಹಿತ್ಯ ಸಂಗಮದಲ್ಲಿ ಲೆಸನ್ಸ್ ಇಲ್ಲ ಪೊಯಮ್ಸ್ ಯಾವ್ದಾದ್ರು ಒಂದು. ಮತ್ತೆ ಅದಕ್ಕೆ 40 ಮಾರ್ಕ್ಸ್, ಲಿಟ್ರೇಚರ್ ಇದಕ್ಕೆ. ಸೊ ಈಚ್ ಕ್ವಶನ್ ವಿತ್ 4 ಸಬ್ ಕ್ವಶನ್ಸ್ ಕ್ಯಾರಿಂಗ್ 10 ಮಾರ್ಕ್ಸ್ ಈಚ್. ಒಂದು ದೊಡ್ಡ ಕ್ವಶನ್ ಬಂದು 10 ಮಾರ್ಕ್ಸ್ ಇರುತ್ತೆ, ಅದರಲ್ಲಿ 4 ಸಬ್ ಕ್ವಶನ್ಸ್ ಇರುತ್ತೆ. ಮತ್ತೆ 3 ಕ್ವಶನ್ಸ್ ಈಚ್ ಬುಕ್ ಇಂದ, ಫ್ರಮ್ ಈಚ್ ಬುಕ್ ದೇರ್ ವಿಲ್ ಬಿ 3 ಕ್ವಶನ್ಸ್. ಅದು ದೊಡ್ಡ. ಸೊ ಹೆಂಗಿರುತ್ತೆ ಅಂದ್ರೆ ಸಾಹಿತ್ಯ ಸಂಗಮ ಶಾರ್ಟ್ ಸ್ಟೋರೀಸ್ ಅಲ್ಲಿ ನೋಡಿ, ಕ್ವಶನ್ ನಂಬರ್ 5 ಬಂದು
1 2 3 4 5 ಸಾರಿ 1 2 3 4 ಅಂತ 4 ಕ್ವಶನ್ಸ್ ಇರುತ್ತೆ. 6 ಅಲ್ಲಿ 4 ಕ್ವಶನ್ಸ್. ಸೊ ನೀವು ಆ ರೀತಿ ನೋಡ್ಕೊಬೇಕು ಯಾವ್ದನ್ನ ಆನ್ಸರ್ ಮಾಡಬೇಕು ಅಂತ. ಪೊಯಮ್ಸ್ ಅಲ್ಲಿ ಇದೇ ರೀತಿ 3 ಇರುತ್ತೆ. ಸೊ ಕ್ವಶನ್ ನಂಬರ್ 5ಗೆ 10 ಇರುತ್ತೆ, ಕ್ವಶನ್ ನಂಬರ್ 6ಗೆ 10 ಇರುತ್ತೆ, ಕ್ವಶನ್ ನಂಬರ್ 7ಗೆ 10 ಇರುತ್ತೆ, ಈ ರೀತಿ. ಆದ್ರೆ ಇದರಲ್ಲಿ ನೀವು 4 ಕ್ವಶನ್ಸ್ ಅಟೆಂಡ್ ಮಾಡ್ಬೇಕಾಗುತ್ತೆ. ಸೊ ಒಂದು ಪುಸ್ತಕದಿಂದ 3, ಇನ್ನೊಂದು ಪುಸ್ತಕದಿಂದ 1, ಇಲ್ಲ ನಿಮ್ಗೆ ಯಾವ ರೀತಿ ಓದ್ಕೊಂಡಿದ್ದೀರಾ ಆ ರೀತಿ. ಸೊ ಸಿಮಿಲರ್ಲಿ ನಾಟ್ಯಮಯೂರಿನಲ್ಲಿ ಕ್ವಶನ್ ನಂಬರ್ 11 12 13, ಹೂವಿನಲ್ಲಿ ಕ್ವಶನ್ ನಂಬರ್ 14 15 16 ಇರುತ್ತೆ. ಸೊ ಈಚ್ ಕ್ವಶನ್ ಕ್ಯಾರೀಸ್ 10 ಮಾರ್ಕ್ಸ್. ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ, ಸೊ ಸಿಲೆಬಸ್ ಎಲ್ಲ ನಾವು ನೋಡಿದ್ವಿ. ಮತ್ತೆ ಸಿಲೆಬಸ್ಗೆ ರಿಲೇಟೆಡ್ ಎಲ್ಲ ವಿಡಿಯೋಸನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಈ ಚಾನಲ್ ಅಲ್ಲಿ. ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೆ ಆ ಪರ್ಟಿಕ್ಯುಲರ್ ಚಾನಲ್ ಅಲ್ಲಿ ಬರಿಬಹುದು, ಇಲ್ಲ ಇದ್ರಲ್ಲಾದ್ರೂ ಬರೀರಿ. ಮತ್ತೆ ಸ್ಟಡಿ ಪ್ಲಾನ್ ಅಲ್ಲಿ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ನಿಮಗೆ ಗೊತ್ತಿರೋ ಹಾಗೆ. ಸೊ ಟೈಮ್ ಇವಾಗ ನಮ್ಗೆ ಅಷ್ಟೊಂದು ಜಾಸ್ತಿ ಇಲ್ಲ, ಕಡಿಮೆ ಇದೆ. ಕಡಿಮೆ ಟೈಮಲ್ಲಿ ಯಾವ ರೀತಿ ಓದ್ಕೊಬೇಕು, ಮತ್ತೆ ಎಕ್ಸಾಮ್ ಅಲ್ಲಿ ಕೂತಾಗ ಯಾವ ರೀತಿ ಟೈಮ್ ಅನ್ನ ಉಪಯೋಗಿಸ್ಬೇಕು, ನಿಮಗೆ ನೀವು ಎಲ್ಲಿ ಜಾಸ್ತಿ ಟೈಮ್ ತಗೊಂತಾ ಇದೀರೋ ಆ ಟೈಮ್ ತಗೋತಾ ಇದ್ದೀರೋ ಅದನ್ನ ಲಾಸ್ಟ್ಗೆ ಹಾಕ್ಬೋದು. ಸೊ ಬೇಗ ಬೇಗ ಆಗೋದು ಫಸ್ಟ್ ಬರಿಬಹುದು, ಆ ರೀತಿ ಬರ್ಬೋದು. ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಆ ರೀತಿ ಮಾಡ್ಬೋದು. ಓಕೆನಾ? ಟೈಮ್ ಮತ್ತೆ ಸ್ಟ್ರಾಟಜಿ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಸ್ಟ್ರಾಟಜಿ ಇರುತ್ತೆ. ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಸ್ಟ್ರಾಟಜಿ ಅಲ್ವಾ. ಸೊ ವಾಟ್ ಎವರ್ ಈಸ್ ಈಸಿ ಫಾರ್ ಯು, ಸ್ಟಾರ್ಟ್ ಫ್ರಮ್ ದಟ್ ಸ್ಟ್ರಾಟಜಿ. ನಾನು ಜಸ್ಟ್ ಟೈಮ್ ಬಗ್ಗೆ ಹೇಳ್ತಾ ಇದ್ದೆಲ್ಲ ಹಂಗೆ. ಮತ್ತೆ ಇಲ್ಲಿ ಏನೇನು ಸ್ಕಿಪ್ ಮಾಡ್ಬೋದು ಅಂತ, ಇದೊಂದು ಸ್ಟ್ರಾಟಜಿ. ಸೊ ಸೆಕ್ಷನ್ ಎ ನಲ್ಲಿ ಏನು ಸ್ಕಿಪ್ ಮಾಡೋ ಹಂಗಿಲ್ಲ. ಸೆಕ್ಷನ್ ಬಿ ನಲ್ಲಿ ನೋಡು, ಒಂದು ಪುಸ್ತಕ ಫುಲ್ಲು ಓದ್ಕೋಬೇಡಿ, ಯಾವ್ದು ಈಸಿ ಇದೆಯೋ ಅದು. ಮತ್ತೆ ಇನ್ನೊಂದು ಬುಕ್ ಅಲ್ಲಿ ನೀವು ಯು ಕ್ಯಾನ್ ಟೇಕ್ ಎ ಚಾನ್ಸ್, ಯಾಕಂದ್ರೆ ನಿಮ್ಗೆ ಆಪ್ಷನ್ಸ್ ಇರುತ್ತಲ್ಲ. ಸೊ ಅಲ್ಲಿ ನೀವು ತಗೋಬಹುದು, ಒಂದು ಮ್ಯಾಕ್ಸಿಮಮ್ 1 ಇಲ್ಲ 2 ಸ್ಕಿಪ್ ಮಾಡ್ಬೋದು. ಮತ್ತೆ ನಿಮ್ಗೆ ಎಲ್ಲ ಓದ್ಕೋಬೇಕು ಅಂದ್ರೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಫುಲ್ ಎಲ್ಲ ಓದ್ಕೊಳ್ಳಿ. ಮತ್ತೆ ಸ್ವಲ್ಪ ನಿಧಾನಕ್ಕೆ ಸ್ಟಾರ್ಟ್ ಮಾಡಿರೋರು ಚಿಕ್ಕ ಚಿಕ್ಕ ಲೆಸನ್ಸ್ ಅನ್ನ ಫಸ್ಟ್ ಮುಗಿಸ್ಕೊಳ್ಳಿ, ಆಮೇಲೆ ದೊಡ್ಡ ದೊಡ್ಡ ಲೆಸನ್ಸ್ ಅನ್ನ ಮುಗಿಸ್ಕೊಳ್ಳಿ. ಮತ್ತೆ ಚೆಕ್ ಲಿಸ್ಟ್ ಮಾಡ್ಕೊಳ್ಳಿ. ಲೆಟರ್ ರೈಟಿಂಗ್ ನೀವು ಓದಿದಾದ್ಮೇಲೆ ಅದನ್ನ ಟಿಕ್ ಮಾಡ್ಕೊಳ್ಳೋದು, ಸಾಹಿತ್ಯ ಸಂಗಮ ಲೆಸನ್ಸು ಯಾವ್ದು ಮಾಡಿದ್ದೀರಾ ಆ ಥರ ಇದನ್ನೆಲ್ಲ ಒಂದು ಚೆಕ್ ಲಿಸ್ಟ್ ಮಾಡಿಕೊಂಡು, ಸೊ ಪ್ರಬಂಧ, ಗ್ರಾಮರು, ಈ ಥರ ನಿಮಗೆ ನಿಮ್ಮ ಪ್ರಯಾರಿಟಿ ಯಾವ ರೀತಿ ಇದೆಯೋ ಆ ರೀತಿ ಮಾಡ್ಕೊಳ್ಳಿ. ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ಆನ್ಸರ್ಸ್ ಎಲ್ಲ ಕನ್ನಡದಲ್ಲೇ ಬರೀಬೇಕು, ಇಂಗ್ಲೀಷಲ್ಲಿ ಬರೆಯೋದಕ್ಕೆ ಹೋಗ್ಬೇಡಿ. ಮತ್ತೆ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಟ್ ಈಸ್ ಮಸ್ಟ್. ಸೊ ಟ್ರೈ ಟು ರೈಟ್, ಅಂದ್ರೆ ಹ್ಯಾಂಡ್ ಪೇನ್ ಬರುತ್ತಲ್ಲ, ಕನ್ನಡ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಸೊ ನೀವು ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಕೈ ಎಲ್ಲ ನೋವು ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಎಕ್ಸಾಮ್ ಹಾಲಲ್ಲಿ ನಿಮ್ಗೆ ಅಷ್ಟೊಂದು ನೋವು ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಮತ್ತೆ ಯಾವ್ದು ಈಸಿ ಇದೆಯೋ ಅದನ್ನ ನೋಡ್ಕೊಳ್ಳಿ, ಅಪ್ರಾಪ್ರಿಯೇಟ್ ಆಗಿ ಅದನ್ನ ಕನ್ನಡದಲ್ಲೇ ಬರೀಬೇಕು, ಇಂಗ್ಲೀಷಲ್ಲಿ ಬರೆಯೋದಕ್ಕೆ ಹೋಗ್ಬೇಡಿ. ಇಂಗ್ಲೀಷ್ ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಈ ಚಾನಲಲ್ಲಿ ಜಾಸ್ತಿ ಹೇಳಿದ್ದೀನಿ. ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದನ್ನಾದ್ರೂ ನೀವು ನೋಡಿರ್ಬೇಕು, ಅಟ್ಲೀಸ್ಟ್ ಒಂದನ್ನಾದ್ರೂ. ನಿಮ್ಗೆ ಯಾಕಂದ್ರೆ ಪ್ಯಾಟರ್ನ್ ಯಾವ ರೀತಿ ಇದೆ ಏನು ಅಂತ ಗೊತ್ತಾಗ್ಬೇಕು. ಮತ್ತೆ ನೀವು ಬರ್ದಿದ್ರೆ ಎಲ್ಲಿ ನಾನು ಜಾಸ್ತಿ ಟೈಮ್ ತಗೊಂತಾ ಇದ್ದೀನಿ, ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ, ವೇರ್ ಐ ಆಮ್ ಗೋಯಿಂಗ್ ರಾಂಗ್ ಅಂತ ನಿಮ್ಗೆ ಒಂದು ಐಡಿಯಾ ಇರುತ್ತೆ. ಸೊ ನೀವು ಅಲ್ಲಿ ಕರೆಕ್ಟ್ ಮಾಡ್ಕೋಬಹುದು, ನಿಮ್ಮನ್ನ ಕರೆಕ್ಟ್ ಮಾಡ್ಕೋಬಹುದು. ಸೊ ಇದು ಸೆಕೆಂಡ್ ಲ್ಯಾಂಗ್ವೇಜ್. ಓಕೆ, ಫಸ್ಟ್ ಲ್ಯಾಂಗ್ವೇಜ್ ಅಲ್ಲ. ಹಾಗಂತ ಹೆಂಗಂದ್ರೆ ಹಂಗ್ ಬರಿಬೇಡಿ, ಕರೆಕ್ಟ್ ಆಗಿ ಬರಿಬೇಕು. ಆ ಕ್ವಶನ್ಗೆ ಏನಿದೆ ಆನ್ಸರ್ಸ್ ಅದು ಅಪ್ರಾಪ್ರಿಯೇಟ್ ಆಗಿ ಬರಿಬೇಕು. ಅವ್ರೇನೋ ಕ್ವಶನ್ ಕೇಳಿ ನೀವು ಇನ್ನೇನೋ ಆನ್ಸರ್ ಮಾಡೋದು ಅದೆಲ್ಲ ಬೇಡ. ತುಂಬಾ ಈಸಿನೇ ಇರುತ್ತೆ ಕನ್ನಡ, ಕಷ್ಟ ಇರಲ್ಲ. ಸ್ವಲ್ಪ ಟೈಮ್ ಕೊಡಿ. ಸ್ವಲ್ಪ ಟೈಮ್ ಕೊಟ್ರೆ ಇದು ನಿಮ್ಗೆ ಒಳ್ಳೆ ಮಾರ್ಕ್ಸ್ ಅನ್ನ ತಗೊಂಡ್ಬರುತ್ತೆ. ಅಟ್ಲೀಸ್ಟ್ ನೀವು ಏನೇನಿದೆಯೋ ಎಲ್ಲ ಓದ್ಕೊಂಡ್ರೆ 95+ ಗ್ಯಾರಂಟಿ ಬಂದೇ ಬರುತ್ತೆ. ಮತ್ತೆ ಸೆಲೆಕ್ಷನ್ ಆಫ್ ಕಾಂಪೋಸಿಷನಲ್ ಲೆಟರ್. ಸೊ ಕಾಂಪೋಸಿಷನ್ ಅಲ್ಲಿ ನೋಡಿ ನಿಮ್ಗೆ ಯಾವ ರೀತಿ ಅಂತ, ಪಿಕ್ಚರ್ ಕಾಂಪೋಸಿಷನ್ ಅದು ನಿಮ್ಗೆ ತುಂಬಾ ಈಸಿ, ಅಂದ್ರೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಆದ್ರೆ ಅಲ್ಲಿ ನೀವು ಸ್ಟೋರಿ ನೀವೇ ಮಾಡ್ಬೇಕಾಗುತ್ತೆ. ಬೇರೆದ್ರಲ್ಲಿ ಯಾವ್ದಾದ್ರು ಕರೆಂಟ್ ಅಫೇರ್ಸ್ ಬಗ್ಗೆ ಯಾವ್ದು ಕೊಟ್ಟಿರ್ತಾರೆ, ಮೊಬೈಲ್ ಇಂದ ನಮ್ಗೆ, ಮತ್ತೆ ಇಂಟರ್ನೆಟ್. ಈಗಿನ ಕರೋನಾದು ಅದು ಹಳೇದಾಗೋಯ್ತು. ಸೊ ಕರೋನಾ ಬಗ್ಗೆ ಕೇಳ್ತಾರ ಕೇಳಲ್ಲ ಗೊತ್ತಿಲ್ಲ, ಕೇಳಿದ್ರು ಕೇಳ್ಬೋದು, ಹೇಳಕ್ಕಾಗಲ್ಲ. ಮತ್ತೆ ಎನ್ವಿರಾನ್ಮೆಂಟ್ ಬಗ್ಗೆ ಕೇಳ್ಬೋದು.
ಸೊ ಅದನ್ನ ನೋಡ್ಕೊಳ್ಳಿ ನೀವು, ನಿಮಗೆ ಯಾವುದು ಈಸಿ ಆಗಿರುತ್ತೋ ಅದು. ಮತ್ತೆ ಅದರಲ್ಲಿ ಯಾವ ರೀತಿ ಪಾರ್ಟ್ಸ್ ಮಾಡ್ಕೋಬೇಕು ಕಂಪೋಸಿಷನ್ ಅಲ್ಲಿ. ನಾನು ಪ್ರಬಂಧದ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ, ಅದು ಒಂದೆರಡು ನೀವು ಎಕ್ಸಾಂಪಲ್ಸ್ ವಿತ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಕ್ಸಾಂಪಲ್ಸ್ ನೋಡ್ಕೊಂಡ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಮತ್ತೆ ಲೆಟರ್ ರೈಟಿಂಗ್ ಅಲ್ಲೂ, ಲೆಟರ್ ರೈಟಿಂಗ್ ಅಲ್ಲಿ ಎರಡೂ ನೋಡ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಒಂದೊಂದ್ಸಲ ನಿಮ್ಗೆ ಅರ್ಥ ಆಗದೆ ಇರ್ಬೋದು ಇನ್ಫಾರ್ಮಲ್ ಲೆಟರ್ ಅಲ್ಲಿ ಅವ್ರು ಏನ್ ಕೇಳಿರ್ತಾರೆ ಏನ್ ಬರಬೇಕು ಅಂತ. ಸೊ ಫಾರ್ಮಲ್ ಲೆಟರ್ ಈಸಿ ಆಗ್ಬೋದು, ಇಲ್ಲ ಇನ್ಫಾರ್ಮಲ್ ಲೆಟರ್ ಈಸಿ ಆಗ್ಬೋದು. ಅಲ್ಲಿ ಏನ್ ಕೇಳಿರ್ತಾರ ಅದ್ರ ಮೇಲೆ ಹೋಗುತ್ತೆ. ಸೊ ಯೂಶಲಿ ಪರ್ಸನಲ್ ಲೆಟರ್ ಈಸಿ ಇರುತ್ತೆ. ಸ್ವಲ್ಪ ನೀವು ಒಂದಷ್ಟು ಬಾಡಿ ಆಡ್ ಮಾಡಬೇಕಾಗುತ್ತೆ, ಬಾಡಿ ಆಫ್ ದ ಲೆಟರ್ ಸ್ವಲ್ಪ ಆಡ್ ಮಾಡಬೇಕಾಗುತ್ತೆ. ಸೊ ಇವಿಷ್ಟು ನಿಮಗೆ ಒಂದಷ್ಟು ಕ್ವಿಕ್ ಪಾಯಿಂಟ್ಸ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ. ಇದನ್ನು ಬಿಟ್ಟು ನಿಮಗೆ ಯಾವುದೇ ರೀತಿಯ ಕ್ವಶನ್ಸ್, ಈ ಲೆಸನ್ಸ್ ಅಲ್ಲಿ ಕ್ವಶನ್ಸ್ ಇಲ್ಲ ಗ್ರಾಮರ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಮತ್ತೆ ಎಲ್ಲಾ ವಿಡಿಯೋಸ್ ಇದೆ, ನೀವೇನು ವರಿ ಮಾಡಬೇಡಿ. ನೀವೇನಾದ್ರೂ ಸ್ಕಿಪ್ ಮಾಡಿದ್ರೆ ಯಾವ್ದಾದ್ರು ಲೆಸನ್ಸ್ ಎಲ್ಲ ಕ್ಲಾಸ್ ಅಲ್ಲಿ ಏನೋ ಕೇಳೋದಕ್ಕಾಗಿಲ್ಲ ಯಾವುದೋ ಒಂದು ರೀಸನ್ ಅಂದ್ರೆ ನೀವು ನೋಡ್ಬೋದು. ಫುಲ್ ಲೆಸನ್ ಎಕ್ಸ್ಪ್ಲನೇಷನ್, ಕ್ವಶನ್ಸ್, ಅದ್ರಲ್ಲಿ ಏನೇನು ಬರುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ಸು, ಗ್ರಾಮರು, ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಎಲ್ಲ ಮಾಡಿದ್ದೀನಿ. ಸೊ ಎಲ್ಲಾನು ನೀವು ಯೂಸ್ ಮಾಡ್ಕೊಳ್ಳಿ. And as we come to the end of the video, I wish all of you all the best and good luck for the forthcoming exam. Thank you.